ಸಮ್ಮರ್ನಲ್ಲಿ ಈ ರೆಮಿಡಿನ ಮಸ್ಟ್ ಟ್ರೈ ಅಂತಾನೆ ಹೇಳಬೇಕು. ಇದು ನಿಮಗೆ ಸ್ಕಿನ್ ಕೇರ್ ಆಗಿ ನಿಮಗೆ ಇದು ಪಾಲಿಶ್ ರೀತಿಯೂ ವರ್ಕ್ ಆಗುತ್ತೆ. ಯಾರೆಲ್ಲ ತುಂಬ ಟ್ಯಾನ್ ಆಗಿದೆ ಮತ್ತು ಮುಖದಲ್ಲಿ ತುಂಬ ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್ ಆ್ಯಂಡ್ ಈವನ್ ಸ್ಕಿನ್ ಟೋನಿಂದ ಸ್ಕಿನ್ ತುಂಬ ಡಲ್ಲಾಗಿ ಕಾಣಿಸ್ತಿದೆ, ಸಮ್ಮರಿಂದ ಟ್ಯಾನ್ ಆಗಿ ಕೂಡ ಡಲ್ ಆಗಿದೆ ಅನ್ನೋರು ಈ ರೆಮಿಡಿನ ಖಂಡಿತ ಟ್ರೈ ಮಾಡಿ. ಮೊದಲಿಗೆ ಒಂದು ಬೌಲ್ನ ತೊಗೊಂಡು ಅದಕ್ಕೆ ನಾನಿಲ್ಲಿ 1 ಚಮಚದಷ್ಟು ಶುಗರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಆದಷ್ಟು ಅಕ್ಕಿ ಹಿಟ್ಟನ್ನು ಸ್ವಲ್ಪ ತರಿಯಾಗಿರುವಂಥ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ. ಮತ್ತು ನಾನಿಲ್ಲಿ ಇದಕ್ಕೆ 1 ಚಮಚದಷ್ಟು ಪ್ಯೂರ್ ಹನಿನ ಯೂಸ್ ಮಾಡ್ತಾ ಇದ್ದೀನಿ. ಆದಷ್ಟು ಪ್ಯೂರ್ ಜೇನುತುಪ್ಪನೇ ಯೂಸ್ ಮಾಡಿ, ಆರ್ಗ್ಯಾನಿಕ್ ಆಗಿ ಸಿಗುವಂಥ ಜೇನುತುಪ್ಪನ ಯೂಸ್ ಮಾಡಿ. ಅದಿಲ್ಲ ಅಂದರೆ ನೀವು ನಿಮ್ಮ ಮನೆಯಲ್ಲಿ ಯಾವುದು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀರಾ ಆ ಜೇನುತುಪ್ಪ ಕೂಡ ಇಲ್ಲಿ ಯೂಸ್ ಮಾಡ್ಬೋದು. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಜೇನುತುಪ್ಪ. ಇದು ಬ್ರೈಟನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ನಮ್ಮ ಟ್ಯಾನ್ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಡೆಡ್ ಸ್ಕಿನ್ಸ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ಯಾರಿಗೆಲ್ಲ ಓಪನ್ ಪೋರ್ಸ್ ಇದೆ ಅವರಿಗೆ ಕೂಡ ಇದು ಕ್ಲೋಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನಂತರ ನಾನಿಲ್ಲಿ ಸ್ವಲ್ಪ ಚಿಲ್ಡ್ ಆಗಿರುವಂಥ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಹಾಕ್ಕೊಳ್ಳೋದ್ರಿಂದ ಅದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಸ್ಕಿನ್ನನ್ನು ಲೈಟನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಇನ್ನೊಂದು ಏನಂದರೆ ಇದು ನಮಗೆ ರಿಫ್ರೆಶ್ ಆಗೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಸ್ಕಿನ್ ಟ್ಯಾನ್ ಆಗಿ ಡೆಲ್ ಆಗಿರೋದನ್ನ ಇದು ನಮಗೆ ಬ್ರೈಟನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದಿಲ್ಲ ಅಂದರೆ ನೀವು ಬೇಕಿದ್ರೆ ಸ್ವಲ್ಪ ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೊಳ್ಬೋದು, ಇಲ್ಲಾಂದರೆ ಟೊಮೆಟೊ ರಸ ಕೂಡ ನೀವಿಲ್ಲಿ ಹಾಕ್ಕೊಳ್ಬೋದು. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಒಂದು ಪ್ಯಾಕ್ ಕನ್ಸಿಸ್ಟೆನ್ಸಿಗೆ ನಾವು ಇದನ್ನು ನೋಡಿ ಈ ರೀತಿ ಬರಬೇಕು, ಆ ರೀತಿ ರೆಡಿ ಮಾಡ್ಕೊಳ್ಬೇಕು. ಇದು ನಿಮಗೆ ಸ್ಕ್ರಬ್ ಆಗಿನೂ ವರ್ಕ್ ಆಗುತ್ತೆ, ಪ್ಯಾಕ್ ರೀತಿಯೂ ವರ್ಕ್ ಆಗುತ್ತೆ, ಮತ್ತು ನಿಮಗೆ ಇದು ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ. ಸ್ಕಿನ್ ಮುಖದಲ್ಲಿ ಅನ್ವಾಂಟೆಡ್ ಏರ್ಸ್ ಇದ್ದರೆ ಅದನ್ನು ಕೂಡ ಅದು ನಮಗೆ ಲೈಟನ್ ಮಾಡುತ್ತೆ. ಸೊ ಅದರಿಂದ ಏನಾಗುತ್ತೆ, ನೆಕ್ಸ್ಟ್ ಟೈಮ್ ನೀವು ಯೂಸ್ ಮಾಡಿದಾಗ ಅದು ಆರಾಮಾಗಿ ನಿಮಗೆ ಸ್ಕಿನ್ನಿಂದ ಅದು ಕ್ಲಿಯರ್ ಆಗುತ್ತೆ. ಸೊ ನಾವು ಯಾವುದೇ ಹೋಮ್ ರೆಮಿಡಿ ಟ್ರೈ ಮಾಡೋಕ್ಕಿಂತ ಮುಂಚೆ ಮುಖನ ಒಂದ್ಸಲ ನೀಟಾಗಿ ವಾಶ್ ಮಾಡಿಕೊಂಡು ನಂತರ ನಾವು ಇದನ್ನು ಅಪ್ಲೈ ಮಾಡ್ಕೋಬೇಕು. ನೀವು ನೋಡ್ಬೋದು ನನ್ನ ಸ್ಕಿನ್ ಇವಾಗ ಬಿಸಿಲಿಂದ ತುಂಬ ಟ್ಯಾನ್ ಆಗಿದೆ. ಇದನ್ನು ಫಸ್ಟ್ ಯೂಸಲ್ಲೇ ನೀವು ಡಿಫ್ರೆನ್ಸ್ನ ನೋಡ್ಬೋದು. ತುಂಬ ಬ್ರೈಟಾಗಿ ಆಗುತ್ತೆ ಸ್ಕಿನ್ನು, ಮತ್ತು ನಮಗೇನು ಟ್ಯಾನ್ ಆಗಿರೋದೆಲ್ಲ ಈಸಿಯಾಗಿ ರಿಮೂವ್ ಆಗುತ್ತೆ, ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ರಿಮೂವ್ ಆಗುತ್ತೆ, ಡಲ್ ಆಗಿರೋ ಸ್ಕಿನ್ ತುಂಬ ಬ್ರೈಟನ್ ಆಗುತ್ತೆ. ಇದನ್ನು ನೀವು ಸ್ನಾನಕ್ಕಿಂತ ಮುಂಚೆ ಒಂದ್ಸಲ ಯೂಸ್ ಮಾಡಿ, ಸ್ನಾನಕ್ಕೆ ಹೋಗೋದು 1 ಅವರ್ 2 ಅವರ್ಗಿಂತ ಮುಂಚೆ ಇದನ್ನು ಒಂದ್ಸಲ ಅಪ್ಲೈ ಮಾಡಿಕೊಂಡು ಸ್ಕ್ರಬ್ ಮಾಡಿ ಅದನ್ನು ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಂತರ ನೀವು ಫೇಸ್ ವಾಶ್ ಮಾಡ್ಕೊಂಡು ಆಮೇಲೆ ನೀವು ಸ್ನಾನಕ್ಕೆ ಹೋಗಿ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಇದಂತೂ ಬೆಸ್ಟ್ ಹೋಮ್ ರೆಮಿಡಿ ಅಂತಾನೆ ಹೇಳ್ಬೋದು. ಈ ಸಮ್ಮರ್ನಲ್ಲಿ ಮಸ್ಟ್ ಟ್ರೈ ಅಂತಾನೆ ಹೇಳ್ಬೋದು. ಇದು ನಿಮಗೆ ಸ್ಕಿನ್ ಪಾಲಿಶ್ ಆಗಿ ಕೂಡ ವರ್ಕ್ ಆಗುತ್ತೆ. ಯಾವುದೇ ಪಾರ್ಲರ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಯಾವುದಾದ್ರೂ ಫಂಕ್ಷನ್ ಇದೆ, ಯಾವುದಾದ್ರೂ ಪಾರ್ಟಿ ಇದೆ, ಅಥವಾ ಯಾವ್ದಾದ್ರು ಮದುವೆಗೆ ಹೋಗಬೇಕು ಅಂತಿದ್ರೆ ಖಂಡಿತ ಟ್ರೈ ಮಾಡಿ. ಇದರಿಂದ ನಿಮಗೆ ತುಂಬ ಗ್ಲೋ ಬರುತ್ತೆ. ನೀವು ಪಾರ್ಲರಲ್ಲಿ ಹೋದಾಗ ಹೇಗೆ ನಿಮಗೆ ಗ್ಲೋ ಬರುತ್ತೆ ಮುಖದಲ್ಲಿ, ಅದೇ ರೀತಿಯಾಗಿ ಗ್ಲೋ ಬರುತ್ತೆ. ನಿಮಗೆ ಫೇಶಿಯಲ್ ಮತ್ತು ಬ್ಲೀಚ್ ಮಾಡಿಸಿದಾಗ ಎಷ್ಟು ಬ್ರೈಟನ್ ಆಗುತ್ತೆ ನಿಮ್ಮ ಸ್ಕಿನ್, ಅದೇ ರೀತಿ ಬ್ರೈಟ್ ಆಗುತ್ತೆ. ಅದು ನ್ಯಾಚುರಲ್ ಆಗಿ ಬ್ರೈಟ್ ಆಗುತ್ತೆ. ಇಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ಸ್ನ ನಾವಿಲ್ಲಿ ಯೂಸ್ ಮಾಡ್ತಿಲ್ಲ. ನೀವು ಬೇಕಿದ್ರೆ ಶುಗರ್ ಬದಲು ಆರ್ಗ್ಯಾನಿಕ್ ಬೆಲ್ಲ ಕೂಡ ಹಾಕ್ಕೊಳ್ಬೋದು. ಬಟ್ ಇದನ್ನು ಆದಷ್ಟು ನೀವು ವಾರದಲ್ಲಿ 2 ಸಲ ಟ್ರೈ ಮಾಡಿ, ಸ್ನಾನಕ್ಕಿಂತ ಮುಂಚೆ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಸೊ ಈ ರೀತಿ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಬೇಕು. ಬೇಕಿದ್ರೆ ನೀವು ಕೈ ಕಾಲಿಗೆ ಕೂಡ ಸ್ಕ್ರಬ್ ಮಾಡ್ಕೋಬೋದು. ಇದರಿಂದ ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ, ಮತ್ತು ನಮಗೇನು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಇರುತ್ತೆ ಈ ಡಸ್ಟಿಂದ, ಅದೆಲ್ಲ ಕೂಡ ಈಸಿಯಾಗಿ ರಿಮೂವ್ ಆಗುತ್ತೆ. ಈ ರೀತಿಯ ಎಲ್ಲ ರೆಮಿಡೀಸ್ನ ನೀವು ಟ್ರೈ ಮಾಡೋಕ್ಕಿಂತ ಮುಂಚೆ ಆದಷ್ಟು ಒಂದ್ಸಲ ಪ್ಯಾಚ್ ಟೆಸ್ಟ್ ಮಾಡಿ ನಂತರ ಫೇಸಿಗೆ ಅಪ್ಲೈ ಮಾಡಿ. ಕೆಲವೊಬ್ರದ್ದು ಸೆನ್ಸಿಟಿವ್ ಸ್ಕಿನ್ನಿಂದ ಡ್ಯಾಮೇಜ್ ಆಗ್ಬೋದು. ಸೊ ಒಂದ್ಸಲ ನೀವು ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ನಂತರ ಫೇಸಿಗೆ ಅಪ್ಲೈ ಮಾಡ್ಕೊಳ್ಳಿ. ಸೊ ಈ ರೀತಿ ಚೆನ್ನಾಗಿ ಸ್ಕ್ರಬ್ ಮಾಡ್ಕೋಬೇಕು. ನಾವು ಆದಷ್ಟು ಲೈಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಸೊ ಈ ರೀತಿ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಂಡಿದ್ದ ನಂತರ ನಾವು ಅದನ್ನು 10 ರಿಂದ 15 ನಿಮಿಷ ಅದನ್ನು ಆಲ್ಮೋಸ್ಟ್ ನಾವು ಡ್ರೈ ಆಗೋದಕ್ಕೆ ಬಿಡಬೇಕು. ನಂತರ ನಾವು ಸ್ನಾನ ಮಾಡ್ಕೋಬೋದು, ಇಲ್ಲಾಂದರೆ ನಾವು ಫೇಸ್ ವಾಶ್ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ರಿಸಲ್ಟ್ ಬರುತ್ತೆ. ಫಸ್ಟ್ ರಿಸಲ್ಟಲ್ಲೇ ನೀವು ನೋಡ್ಬೋದು ಸ್ಕಿನ್ ಡಿಫ್ರೆನ್ಸ್ನ. ಸ್ಕಿನ್ನನ್ನು ತುಂಬ ಲೈಟನ್ ಮಾಡುತ್ತೆ, ಮತ್ತು ಬ್ರೈಟನ್ ಮಾಡುತ್ತೆ, ಮತ್ತು ಟ್ಯಾನ್ ಎಲ್ಲ ರಿಮೂವ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ಈ ರೆಮಿಡಿನ ಟ್ರೈ ಮಾಡಿ, ಹಾಗೆ ಹೇಗೆ ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.